ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ವಲಯದಲ್ಲಿ ಮಹಿಳೆಯರು ಕೂಡ ಗುರುತಿಸಿಕೊಳ್ಳುತ್ತಿದ್ದಾರೆ. ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರ, ರಾಜಕೀಯ ರಂಗದಲ್ಲೂ ಕೂಡ ಬೆಳೆಯುತ್ತಿದ್ದಾರೆ. ಹೀಗೆ ಸತಿಯ ಕೆಲಸಕ್ಕೆ ಪತಿಯೇ ಸಾಥ್ ಎಂಬಂತೆ ಗ್ರಾಮೀಣ ಭಾಗದ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಬೇಕೆಂಬ ಹಂಬಲದೊಂದಿಗೆ ಶಾಲೆಯೊಂದನ್ನು ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಖ್ಯಾತಿ ಪಡೆದಿದ್ದಾರೆ ಸಿಂಧನೂರಿನ ದ್ರಾಕ್ಷಾಯಣಿ ಮಾಲಿ ಪಾಟೀಲ್. ಸುಸಂಸ್ಕೃತ ವಾತಾವರಣದಲ್ಲಿ ಬೆಳೆದ ಇವರಿಗೆ ತಂದೆ ತಾಯಿ ಪತಿದೇವರೇ ಸ್ಫೂರ್ತಿ ಎನ್ನುತ್ತಾರೆ. ಗ್ರಾಮೀಣ ಭಾಗದ ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕೆಂಬ ಕನಸು ಇವರದಾಗಿತ್ತು. ಪ್ರತಿನಿತ್ಯವೂ ಮಕ್ಕಳ ಯೋಗಕ್ಷೇಮ ವಿಚಾರಿಸುತ್ತಾ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಸಮಾಜ ಸೇವೆಗೂ ಸೈ ಎನಿಸಿಕೊಂಡಿದ್ದಾರೆ ದ್ರಾಕ್ಷಾಯಣಿ ಮಾಲಿ ಪಾಟೀಲ್. ಅಪ್ಪಮ್ಮನ ಬಗ್ಗೆ ಹೇಳಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅವರು ನಮ್ಮನ್ನು ಓದಿಸ್ಬೇಕಾಗಿರೋ ಟೈಮಲ್ಲಿ ತುಂಬಾ ಕಷ್ಟಗಳಿತ್ತು. ಆರ್ಥಿಕವಾಗಿ ಆಗಿರ್ಬೋದು, ಅವ್ರಿಗೆ ಯಾವುದೇ ತರದ್ದು ಬೆಂಬಲ ಕೂಡ ಇರಲಿಲ್ಲ. ಅವ್ರು ನಮ್ಮ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಯಾಕೆ ಇಷ್ಟು ಫೀಸ್ ಕಟ್ಟಬೇಕು, ಯಾಕೆ ಇಷ್ಟು ಕಷ್ಟಪಟ್ಟು ಓದಿಸ್ಬೇಕು, ಇನ್ನೊಂದು ಮನೆಗೆ ಹೋಗೋರು ಅನ್ನೋದೆಲ್ಲ ತುಂಬಾ ನೆಗೆಟಿವಿಟಿ ಇತ್ತು. ಆದ್ರೂ ಇದು ಯಾವುದನ್ನು ಕನ್ಸಿಡರ್ ಮಾಡ್ದೇನೆ ಹೋಗ್ಲಿ, ಅವ್ರು ಓದ್ಲಿ, ಅವ್ರ ಪಾಲಿಂದ ಎಷ್ಟು ಆಸ್ತಿ ಬರುತ್ತೆ ಅಷ್ಟು ಮಾರಿ ಅದನ್ನ ನಾನು ಓದಿಸ್ತೀನಿ ಅನ್ನೋ ಪಾಸಿಟಿವಿಟಿ ಅವರಲ್ಲಿ ಇತ್ತು. ಹಾಗಾಗಿ ನಂದು ಓದ್ಬೇಕಾದ್ರೆ ಉದ್ದೇಶ ಒಂದೇ, ಏನೇ ಆಗ್ಲಿ ಅಪ್ಪ ಅಮ್ಮ ನಮ್ಮಿಂದ ಹೆಮ್ಮೆ ಆಗಿರ್ಬೇಕು ಅನ್ನೋದು. ಹೀಗಾಗಿ ಅವರಿಂದ ತುಂಬಾನೇ ನಮಗೂ ತುಂಬಾನೇ ಉಪಯೋಗ ಆಗಿದೆ. ಸಮಾಜಕ್ಕೂ ಅವರಿಂದ ತುಂಬಾ ಒಳ್ಳೇದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ನಮ್ಮ ಕಡೆಯಿಂದ ಬೆಂಬಲ ಇರುತ್ತೆ. ಸಮಾಜದ ಬಗ್ಗೆ ಒಂದು ಏನೋ ನಾನು ಮಾಡ್ಬೇಕಾದ್ರೆ ಒಂದು ನಿರ್ಧಾರ ಮಾಡ್ತಾರೆ. ಒಂದು ಅವರು ತಗೊಂಡ ಮೇಲೆ ಅದು ಇಟ್ಟು ಕೆಲಸ ಪೂರ್ತಿ ಮುಗಿಯತನ ಎಂದು ಅರ್ಧಕ್ಕೆ ಬಿಡೋಂಗಿಲ್ಲ. ಅವ್ರಿಗೆ ನಿದ್ದೆ ಬೇಕಿಲ್ಲ, ಏನು ಬೇಕಾಗಿಲ್ಲ. ಮೊದಲು ಕೆಲಸ ಮುಖ್ಯ ಅವ್ರದ್ದು. ಯಾಕಂದ್ರೆ ಅದನ್ನ ಏನೇ ಕಷ್ಟ ಬರಲಿ, ಏನೇ ಇದು ಬರಲಿ, ಅದು ನಾನು ಮಾಡೇ ಮಾಡ್ಬೇಕಂತಂದು ಅದನ್ನ ಮಾಡಿ ತೋರಿಸ್ತಾರೆ ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದ್ರಾಕ್ಷಾಯಣಿ ಬಸನಗೌಡ ಮಾಲಿ ಪಾಟೀಲ್ ಗೋಮರ್ಸಿ ಅಂತ. ಹುಟ್ಟಿ ಬೆಳೆದಿದ್ದು ಗಂಗಾವತಿ ತಾಲೂಕು ಅಗೆದಾಳ ಗ್ರಾಮದಲ್ಲಿ. ಆಗ ನನ್ನ ಕೊಟ್ಟದ್ದು ಸಿಂಧನೂರು ತಾಲೂಕು ಗೋಮರ್ಸಿ ಗ್ರಾಮಕ್ಕೆ. ಆದರೆ ನಾನೊಂದು ಸಂಸ್ಥೆ ಹುಟ್ಟಾಕಿದೆ. ಕಾರಣ, ಇಂದು ಬಡ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಶಿಕ್ಷಣ ಕೊಡೋದು ಒಂದು ಗ್ರಾಮೀಣದಲ್ಲಿ ತುಂಬ ಕಷ್ಟ ಅಂತ ನಾವು ನಮ್ಮ ಮಕ್ಕಳ ಮೂಲಕನ ಅರ್ಥ ಮಾಡ್ಕೊಂಡ್ವಿ. ನಮ್ಮ ಮಕ್ಕಳ ಮೂಲಕ ಅರ್ಥ ಮಾಡ್ಕೊಳೋದು ಅನ್ನೋದಕ್ಕಿಂತ ನಮ್ಮಲಿಂದನೇ ನಾವು ಅರ್ಥ ಮಾಡ್ಕೊಂಡ್ವಿ. ಯಾಕಂದರೆ ನಾವು ಗ್ರಾಮೀಣದಲ್ಲಿ ಹುಟ್ಟಿದ್ದು, ಆಮೇಲೆ ಹೋಗೋಕೆ ಬರೋಕ್ಕೆ ವಾಹನಗಳ ಸೌಕರ್ಯ ನಮಗೆ ಸಿಗಲಿಲ್ಲ. ನಾವೇನೋ ಒಂದು ಶಿಕ್ಷಣ ಮಾಡಿದ್ವಿ, ಶಿಕ್ಷಣ ಪೂರ್ತಿ ಮುಗ್ಸೋಕೆ ಆಗಲಿಲ್ಲ. ಯಾಕಂದ್ರೆ ಹಳ್ಳಿ ಹೆಣ್ಮಕ್ಳು ಓದ್ಸೋಕ್ಕೂ ಹೊರಗಡೆ ಆ ಕಡೆ ಈ ಕಡೆ ಕಳ್ಸೋಕ್ಕೂ ಅವಾಗ ಒಂದು ಹಿಂಜರ್ಥ. ಹಿಂಗಾಗಿ ಈಗ ನಮ್ಮ ಮಕ್ಕಳನ್ನ ಓದಿಸುವಾಗ ನಾವು ಮೊದಲಿಗೆ ನಮ್ಮ ಗೌಡರು ರೈತರು ಇರುವಾಗ ಅವರು ಒಂದೇನೋ ತಮ್ಮ ಕೆಲಸ ಮುಗಿಸ್ಕೊಂಡು ತಮ್ಮ ಬೈಕಿನಲ್ಲಿ ಕರ್ಕೊಂಬರೋದು, ಕಳಿಸೋದು, ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ನಮ್ಮ ಮನೋಭಾವನೆ ಇರೋದಕ್ಕೋಸ್ಕರ ಆಮೇಲೆ ಒಂದೇನೋ ವೆಹಿಕಲ್ ಮಾಡಿ ನಾವು ಓದಿಸಿದ್ವಿ. ಈಗ ಅದೇ ರೀತಿ ಬಡ ಮಕ್ಕಳು, ರೈತರ ಮಕ್ಕಳಿಗೆ ಓದ್ಸೋಕ್ಕಾಗಂಗಲ್ಲ. ಬರೀ ನಾವಷ್ಟ ಶಿಕ್ಷಣ ಕೊಟ್ಟು ಇವತ್ತು ಡಾಕ್ಟ್ರ್ ತಾಯಿ, ಡಾಕ್ಟ್ರಪ್ಪ ಅಂತ ನಾವಷ್ಟ ಹೇಳಿಸ್ಕೊಂಡ್ರೆ ಸಾಲದು ಅಂತ ಇವತ್ತು ಗ್ರಾಮೀಣದಲ್ಲಿನೂ ಬಡವರು, ರೈತರು ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಟಾಗ ಅವರು ಕೂಡ ಒಂದು ಡಾಕ್ಟ್ರ್ ಮಕ್ಕಳು, ಇಂಜಿನಿಯರ್ ಮಕ್ಕಳು, ಏನೋ ಒಂದು ಒಳ್ಳೊಳ್ಳೆ ಎಜುಕೇಷನ್ ಪಡೆದಂಥ ತಾಯಿ ತಂದೆ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಒಂದು ಹೆಮ್ಮೆ ಅನಿಸುತ್ತಾ ಅನ್ನೋದಕ್ಕೋಸ್ಕರ ನಾನು ಇವತ್ತು ಒಂದು ಶಿಕ್ಷಣ ಸಂಸ್ಥೆನ ಹುಟ್ಟಾಕಿ ಇವತ್ತಿಗೆ 13 ವರ್ಷ ಆಯ್ತು ರೀ. ನಂದು 13 ವರ್ಷ ಆಯ್ದಾಗ ನನಗೊಂಥರ ಏನೋ ಖುಷಿ. ಯಾಕಂದರೆ ಇವತ್ತು ಮಕ್ಕಳು ನಮ್ಮ ಶಾಲೆ ಓದಿದ್ದು ಒಂದು ಒಳ್ಳೆ ಶಿಕ್ಷಣ ಪಡೆದು ಮುಂದೆ ಹೋಗ್ತಾ ಇದ್ದಾವೆ. ಅದು ನನಗೆ ಭಾಳ ಖುಷಿ ಅನ್ಸಕತ್ತೈತೆ. ಅದಕ್ಕೋಸ್ಕರ ತಮ್ಮ ಎಲ್ಲರ ಆಶೀರ್ವಾದ ನನಗೆ ಬೇಕು ಅಂತ ನಾ ಕೇಳಕತ್ತೀನಿ. ಅಪ್ಪ ಅಮ್ಮನ ಬಗ್ಗೆ ಏನು ಅನಿಸ್ತದೆ ಅಂದರೆ ಹೆಮ್ಮೆ ಅನಿಸುತ್ತೆ ಸರ್ ಭಾಳ. ಯಾಕಂದರೆ ಅವ್ರು ಯಾವತ್ತು ನಮ್ಮ 4 ಜನಕ್ಕೆ ಇದನ್ನೇ ಓದು, ಇದೇ ಬ್ರಾಂಚಲ್ಲಿ ಓದು, ನೀ ಇದನ್ನೇ ಓದು, ಇದನ್ನೇ ಆಗಂತ ಯಾವತ್ತು ಫೋರ್ಸ್ ಮಾಡಿಲ್ಲ ಸರ್. ನಿಮಗೆ ಏನೇನು ಇಷ್ಟ, ಏನೇನು ಒಟ್ಟ ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಂಬನ್ನಿ, ಒಳ್ಳೆ ಸಮಾಜ ಸೇವಕರಾಗಿ ಅಂತ ಎಲ್ಲರಿಗೂ ಪ್ರೇರಣೆ ಆಗೋ ರೀತಿ ಹೇಳ್ತಿರ್ತಾರೆ ಸರ್. ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ಅವರು ಹಳ್ಳಿಯವರೇ ಆಗಿರ್ಬೋದು, ಅವ್ರು ಓದಿರೋದು ಕಡಿಮೆ ಆದ್ರೂ ಕೂಡ ನಮ್ಗೆ 4 ಜನಕ್ಕೆ ಯಾವುದೇ ರೀತಿ ಎಜುಕೇಶನ್ ಅಲ್ಲಿ ಕಡಿಮೆ ಮಾಡಿಲ್ಲ. ನಮಗೆ ಅಷ್ಟೇ ಅಲ್ಲ ಅಂತ ಹೇಳಿ ಸುತ್ತಮುತ್ತ ಹಳ್ಳಿ ಮಕ್ಕಳ ಪರಿಸ್ಥಿತಿನೂ ನೋಡಿ ಕೂಡ ಅವರು ಆ ಮಕ್ಕಳಿಗೋಸ್ಕರ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ನೀಡ್ತಿದ್ದಾರೆ. ಅವ್ರ ಬಗ್ಗೆ ನನಗೆ ಹೇಳ್ಬೇಕಂದ್ರೆ ಈಗ ಇಷ್ಟೇ ಟೈಮ್ ಸಾಲಲ್ಲ. ತುಂಬಾನೇ ಖುಷಿ ಆಗುತ್ತೆ. ನಾನು ಅವ್ರ ಮಕ್ಕಳು ಅಂತ ಹೇಳಕ್ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಶಿಕ್ಷಣ ಸಂಸ್ಥೆ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಿ. ಇದಕ್ಕೆಲ್ಲ ಪ್ರೇರಣೆ ಯಾರು ಅಂತ? ಇದಕ್ಕೆ ಪ್ರೇರಣೆ ಅಂದರೆ ಸರ್, ನಮಗೆ ನಾವು ಅಂತ ಹೇಳ್ಬೇಕಾಗತ್ತೆ ರೀ ಸರ್. ಯಾಕಂದರೆ ಒಂದು ಗ್ರಾಮೀಣದಲ್ಲಿ ಹುಟ್ಟಿ ನಾವು ಗ್ರಾಮೀಣದಾಗ ಹುಟ್ಟಾಗ ನಮ್ಗೆ ಓದ್ಬೇಕಾದ್ರೆ ಅನುಕೂಲ ಸಿಗಲಿಲ್ಲ. ನಮ್ಗೆ ಹೆಣ್ಮಕ್ಳು ಹೊರಗಡೆ ಕಳ್ಸೋಕ್ಕೂ ಒಂದು ಬಯ್ಯರೆ ಸಂಸ್ಕಾರ ಸಂಸ್ಕೃತಿ ಅಂತಂದಲ್ಲಿ ಹುಟ್ಟಿದಾಗ ಬದುಕು ಹೊತ್ನಾಗ ನಾವು ಹೊರಗಡೆ ಹೋಗೋಕ್ಕೂ ಇಲ್ದಂಗೆ ಆಯಿತು.
ಅದಕ್ಕೋಸ್ಕರ ನಾವೊಂದು ಶಿಕ್ಷಣ ಸಂಸ್ಥೆನ ನಮ್ಮ ಮಕ್ಕಳು ನಮ್ಮ ಗೋಮರ್ಸಿ ಗ್ರಾಮಕ್ಕೆ ನಮ್ಮನ್ನು ಕೊಟ್ರು. ಅಲ್ಲಿನೂ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಂತ ಆಸೆ ಆಯ್ತು. ಅಲ್ಲಿನೂ ಅದೇ ಪ್ರಾಬ್ಲಮ್ ಆಗೋ ಹೊತ್ನಾಗ ನಮ್ಮ ಗೌಡ್ರು ರೈತರು ತಮ್ಮ ಬೈಕಿನಲ್ಲೇ ಕರ್ಕೊಂಬಂದು ಮಕ್ಕಳು ಕರ್ಕೊಂಬರೋದು ಕಳಿಸೋದು ರೈತರಿಗೆ ಅಂದಮೇಲೆ ತುಂಬ ತೊಂದರೆನೂ ಆಗ್ತಾಯಿತ್ತು. ತೊಂದರೆ ಆಗುವಾಗ ಮತ್ತು ಏನೋ ಒಂದು ವಾಹನ ಮಾಡಿ ಮಕ್ಕಳು ಎಜುಕೇಷನ್ ಕೊಟ್ಟರು ಭಾಳ ಕಷ್ಟ ಅನಿಸ್ತು ನನಗೆ. ಕಷ್ಟ ಅನಿಸಿದಾಗ ಬರೀ ನಾವು ಇಷ್ಟು ಕಷ್ಟಪಡಕತ್ತೀವಿ ಓದಿಸ್ಬೇಕು ಅನ್ನೋರು ಇಷ್ಟು ಕಷ್ಟಪಡ್ತಿರುವಾಗ ಇನ್ನು ಗ್ರಾಮೀಣದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗೋಕ್ಕಾಗಂಗಲ್ಲ. ಇವತ್ತು ರೈತರ ಮಕ್ಕಳು ಆಮೇಲೆ ಬಡವ್ರ ಮಕ್ಕಳು ಹುಡುಗರು ಎಷ್ಟು ವಿದ್ಯಾವಂತರಿದ್ರೂ ಒಂದು ಶಿಕ್ಷಣದಿಂದ ವಂಚಿತರು ಆಗ್ತಾ ಇರೋದನ್ನು ಕಂಡು ನಾನು ಶಿಕ್ಷಣದಿಂದ ಬಡ ಮಕ್ಕಳು ರೈತರ ಮಕ್ಕಳು ವಂಚಿತವಾಗಬಾರ್ದು. ಏನೇ ಕಷ್ಟ ಆದ್ರೂ ನಾನೊಂದು ಶಿಕ್ಷಣ ಸಂಸ್ಥೆ ಹಾಕಬೇಕು ಅನ್ನೋ ಒಂದು ಮನೋಭಾವನೆಯಿಂದ ನಾನು ಒಂದು ಶಿಕ್ಷಣ ಸಂಸ್ಥೆನ ಹುಟ್ಟಾಕಿದ್ದೆ. ನೀವು ಮೂಲತಃ ಇಲ್ಲಿ ನೀವೇನೆಲ್ಲ ಎಷ್ಟು ಒಂದು ತರಗತಿಯಲ್ಲಿ ಓದಿದ್ದೀರಿ ಅಂತ? ನಾವು ಒಂದು ಗಂಗಾವತಿ ತಾಲೂಕು ಅಗೆದಾಳ ಗ್ರಾಮದವ್ರು ನಾವು. ಅಲ್ಲೇ ಸರ್ಕಾರಿ ಶಾಲೆ ನಾವು ಓದಿದ್ರೆ, ಅವಾಗ ಪ್ರೈವೇಟ್ ಸ್ಕೂಲ್ ಅಂತೂ ಇದ್ದಿಲ್ಲ. ಪ್ರೈವೇಟ್ ಸ್ಕೂಲ್ ಒಂದು ಇವಾಗಲೇ ಆದರೂ ಕೂಡ ಬಡವರ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ ಅಂದ್ರೆ ಒಂದು ನಿಲ್ಕದ ನಕ್ಷತ್ರ ರೀ. ಅದು ನಮ್ಗೆ ಅವಾಗ ಪ್ರೈವೇಟ್ ಸ್ಕೂಲ್ ಅನುಕೂಲ ಇದ್ದಿಲ್ಲ. ನಾವು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದ್ವಿ. ಮುಂದೆ ನಮ್ಗೆ ಹೈಯರ್ ಶಿಕ್ಷಣಕ್ಕೆ ಹೊರಗಡೆ ಕಳಿಸ್ಲೇ ಇಲ್ಲ. ಹೆಣ್ಮಕ್ಕಳ ಒಂದು ಮದುವೆ ಮಾಡಿ ಕಳಿಸಿದ್ರು. ಮದುವೆ ಮಾಡಿ ಕಳಿಸಿಂದ ನಾವು ಇಲ್ಲೇ ಗೋಮರ್ಸಿ ಗ್ರಾಮದಲ್ಲೇ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡುತ್ತಾ ಬರೀ ನಮ್ಮ ಮಕ್ಕಳು ಅಂದ್ರೆ ಶಿಕ್ಷಣ ಕಲ್ತ್ರೆ ಸಾಲದು. ಬಡವ್ರ ಮಕ್ಕಳು ರೈತರ ಮಕ್ಕಳನ್ನ ಗ್ರಾಮೀಣದಾಗ ಎಂಥ ಒಂದು ಶಿಕ್ಷಣ ಪಡಿಬೇಕಾದ್ರೆ ಎಷ್ಟು ತ್ರಾಸ ಐತೆ ಅಂತ ಗೊತ್ತು ಇದ್ದು ನೀವು ಬಾಲ್ಯದಲ್ಲಿದ್ದಾಗ ಅಲ್ಲೊಂದು ವಾತಾವರಣ ಹೇಗಿತ್ತು ಅಂತ, ಶೈಕ್ಷಣಿಕವಾಗಿ ಇರ್ಬೋದು, ಆರ್ಥಿಕವಾಗಿರ್ಬೋದು, ಹಳ್ಳಿ ಒಂದು ಜೀವನ ಹೇಗಿತ್ತು ಅಂತ? ಆ ಜೀವನ ನೆನೆಸಿಕೊಂಡ್ರೆ ಇವಾಗಲೂ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಒಂದು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಕುಟುಂಬದಾಗ ಬೆಳೆದವರು ನಾವು. ಆಮೇಲೆ ಹೊರಗಡೆ ಆಟ ಪಾಠ ಜಾಸ್ತಿ, ಆಟದಲ್ಲೇ ನಾವು ಜಾಸ್ತಿ ಟೈಮ್ ಪಾಸ್ ಮಾಡ್ತಿದ್ವಿ. ಈಗಿನ ದಿನಸು ಶಿಕ್ಷಣದ ಬಗ್ಗೆ ಒಂದು ಕಟ್ಟಪ್ಪಣೆ ಇದ್ದಿಲ್ಲ ರೀ. ಈಗಿನ ದಿನಸು ಮಕ್ಳಿಗೆ ಈಗ ನೋಡ್ತಿರ್ತೀವಿ, ಬೆಳಗ್ಗೆ ಹೋಗ್ಬೇಕು ಮಕ್ಕಳು, ಸಾಯಂಕಾಲ ಬರ್ಬೇಕು, ಮತ್ತೆ ಬುಕ್ಕ ಇಡಬೇಕು. ಒಂದು ಮಕ್ಕಳಿಗಿಂತ ಪೇರೆಂಟ್ಸ್ನ ಒಂದು ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಇದ್ದಿಲ್ಲ ನಮ್ಗೆ, ಬಲವಂತ ಇದ್ದಿಲ್ಲ. ಹೋಗ್ತಿದ್ವಿ ಸ್ಕೂಲ್ಗೆ, ಬಂದು ಬರೀ ಆಟನ ಜಾಸ್ತಿ. ನಾವು ಆಟ ಜಾಸ್ತಿ ಇರುವಾಗ ಸ್ಕೂಲಾಗೂ ಚೆನ್ನಾಗಿ ಪಾಠನೂ ಹೇಳ್ತಿದ್ರಿ. ಹಾಗಾಗಿ ಮನೇಲಿ ಒಂದು ಹಾಫ್ ಆನ್ ಅವರ್ ನಮ್ಮ ತಾಯಿ ತಂದೆ ನಮ್ಗೆ ಶಿಕ್ಷಣ ಓದಕ್ಕೆ ಒತ್ತು ಕೊಡ್ತಿದ್ರು ಅಷ್ಟೇ ರೀ. ಅವಾಗಿನ ಜೀವನ ನಮ್ಗೆ ಭಾಳ ಖುಷಿ ಅನ್ಸುತ್ತೆ ರೀ. ಹಳ್ಳಿ ಸೊಬಗನ್ನು ಸವಿದು ಇವತ್ತು ವೈವಾಹಿಕ ಜೀವನ ಕಾಲ ಇಡ್ತಿದ್ವಿ ಮೇಡಮ್. ಆ ದಿನಗಳಲ್ಲಿ ಸರ್ ಒಂದು ಯಾವ ರೀತಿಯಲ್ಲಿ ಇದ್ರು, ಆಮೇಲೆ ನಿಮ್ಮ ಒಡನಾಟ ಅವ್ರು ಹೇಗೆ ಬೆಳೀತು ಅಂತ? ಅವ್ರದ್ದು ನಮ್ಮ ಹಿರಿಯರು ನಿಶ್ಚಯಿಸಿದಂಥ ಮದುವೆ ರೀ ನಮ್ಮದು. ಒಂದು ಆಗ್ಬೇಕಾದ ವಯಸ್ಸಿನಕ್ಕಿಂತ ಸ್ವಲ್ಪ ಕಮ್ಮಿ ವಯಸ್ಸಿನಲ್ಲೇ ನಮ್ಮದು ಮದುವೆ ಆಗಿಬಿಡುತ್ತೆ. ಯಾಕಂದ್ರೆ ಹಳೆ ರಿಲೇಷನ್ ರೀ. ಅವರು ನಮ್ಗೆ ಯಾವತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ತಾಯಿ ತಂದೆ ಆಗ್ಬೋದು, ನಮ್ಮ ಜೊತೆ ಹುಟ್ಟಿದವ್ರಾಗಿರ್ಬೋದು, ನಮ್ಮ ಸ್ವಾತಂತ್ರ್ಯಕ್ಕೆ ಯಾವ ರೀತಿ ಅಡ್ಡಿ ಮಾಡಿಲ್ಲ ರೀ. ಯಾಕಂದ್ರೆ ಒಂದು ಚೌಕಟ್ಟು ಹಾಕಿದ್ರೆ ಆ ಚೌಕಟ್ಟಿನಲ್ಲೇ ನಾವು ಇದ್ವಿ. ನಾವು ಇಲ್ಲಿ ಗಂಡನ ಮನೆಯಲ್ಲಿ ಆದ್ರೂ ಕೂಡ ಮತ್ತು ಹಿರಿಯರಿದ್ದಾಗ ಅವ್ರ ಚೌಕಟ್ಟಿನಲ್ಲಿ ನಾವು ಇರಬೇಕಾಗಿತ್ತು. ಆಮೇಲೆ ನಮ್ಮ ಯಜಮಾನ್ರು ಯಾವ ರೀತಿಲೂ ನಮ್ಮ ಸ್ವಾತಂತ್ರ್ಯಕ್ಕೆ ಕಟ್ಟಿ ಹಾಕಿಲ್ಲ. ಒಂದು ಬೆನ್ನೆಲುಬಾಗಿ ನಿಂತಾರ ಹೊರ್ತು ನಮ್ಮನ್ನು ಯಾವ ರೀತಿಲೂ ಸ್ವಾತಂತ್ರ್ಯಕ್ಕೆ ಕಟ್ಟಿ ಹಾಕಿಲ್ರಿ. ಯಾವಾಗಲೂ ಜೀವನ ಹ್ಯಾಪಿ. ಆದ್ರೆ ನನ್ನ ಜೀವನ ಇದ್ದಂಗೆ ಎಲ್ಲರ ಜೀವನ ಇರಲಿ ಅಂತ ನಾನು ಆಶಿಸ್ತೀನಿ. ಶಿಕ್ಷಣ ಸಂಸ್ಥೆ ಯಾವ ಹುಟ್ಟುಕೊಟ್ಟು ಪ್ರಸ್ತುತ ಎಷ್ಟು ವಿದ್ಯಾರ್ಥಿಗಳು ಒಂದು ಕಲಿಕೆ ಮಾಡ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿ? ಶಿಕ್ಷಣ ಸಂಸ್ಥೆಯಲ್ಲಿ ರೀ ಫಸ್ಟ್ಗೆ ನಾನು ಸ್ಟಾರ್ಟ್ ಮಾಡಿದಾಗ 50 ಹುಡುಗರಿಂದ ಸ್ಟಾರ್ಟ್ ಆಯ್ತು ರೀ. 50 ಹುಡುಗರಿಂದ ಸ್ಟಾರ್ಟ್ ಆಗಿ 280 ಹುಡುಗರು ಅಲ್ಲಿ ಬಡ ಮಕ್ಕಳು ರೈತರ ಮಕ್ಕಳು ಓದ್ತಾ ಇದ್ರು. ಆಮೇಲೆ ಕೊರೋನಾ ಟೈಮ್ನಲ್ಲಿ ಸ್ವಲ್ಪ ತೊಂದರೆ ಆಯ್ತು ರೀ. ತೊಂದರೆ ಆಗಿ ಈಗ ಮತ್ತೆ ಚೆನ್ನಾಗಿ 180 ಸ್ಟ್ರೆಂತ್ ಆಗಿದ್ದಾರೆ. ಚೆನ್ನಾಗಿ ಶಿಕ್ಷಣ ನಡೆಯಕತ್ತೈತೆ ರೀ. ಪ್ರಸ್ತುತ ಒಂದು ನಿಮ್ಮ ಒಂದು ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಈಗ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ. 13 ವರ್ಷ ಆಯ್ತು ರೀ, ಇನ್ನೂ ಓದ್ತಾ ಇದಾರ ಚೆನ್ನಾಗಿ. ಅಂದ್ರೆ ಕ್ಲಾಸ್ನಲ್ಲಿ ತಮ್ಮ ಕ್ಲಾಸ್ನಲ್ಲಿ ಒಂದು ರ್ಯಾಂಕ್ ಸ್ಟೂಡೆಂಟ್ ಆಗಿದಾರ. ಆ ವಿಷಯಗಳು ನನಗೆ ತಾಯಿ ತಂದೆ ಖುಷಿ ಪಡ್ತಾರೋ ಇಲ್ಲ ಗೊತ್ತಿಲ್ಲ ರೀ. ನನಗೆ ಅವ್ರಿಗಿಂತ ಖುಷಿ ನನಗೆ ಜಾಸ್ತಿ ಆಗುತ್ತೆ. ಎಲ್ಲಾರ ಮುಖಾಮುಖಿ ಭೇಟಿ ಆದಾಗ ವಿದ್ಯಾರ್ಥಿಗಳು ನೀವು ನೋಡಿದಾಗ ಒಂದು ಮುಖಾಮುಖಿ ಭೇಟಿ ಆಗ್ತದೆ, ಆ ಮಾತಿನ ವಿಚಾರ ಹೇಗಿರುತ್ತೆ ಅಂತ ತುಂಬಾ ಖುಷಿ ರೀ. ಆ ಮಕ್ಕಳು ಕೂಡ ಗೌರವ, ಮಕ್ಕಳು ನೋಡೋ ಖುಷಿ ನೋಡಿ ಅದ್ರ ಮುಂದೆ ಎಲ್ಲದೂ ಕಮ್ಮಿ ಅನ್ಸುತ್ತೆ. ನಿಮ್ಗೆ ಎಷ್ಟು ಜನ ಮಕ್ಕಳು ಮೇಡಮ್? ನಮಗೆ 4 ಜನ ಇದ್ದಾರೆ. ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ? ನಮ್ಮ ದೊಡ್ಡ ಮಗಳು ಈಗ MBBS MD MS OBJ ರಾಯಚೂರು ಅಲ್ಲಿ ಡಾಕ್ಟ್ರ್ ಸ್ತ್ರೀ ರೋಗ ತಜ್ಞರಾಗಿ ಕೆಲಸ ಮಾಡಕತ್ತಿದ್ದಾರೆ. 2ನೇ ಮಗಳು ಎಲ್ಲ ಆರ್ಟಿಕಲ್ ಎಲ್ಲ ಮುಗಿಸಿ CA ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. 3ನೇ ಮಗನೂ ಈಗ 2 ವರ್ಷ MBBS ಮುಗಿಸಿ ಈಗ 3ನೇ ವರ್ಷ ರೀ. ಮೆರಿಟರಿ, ಎಲ್ಲರೂ ಮೆರಿಟರಿ. ಈಗ 4ನೇ ಮಗನು ಸೆಕೆಂಡ್ ಇಯರ್ ಸೈನ್ಸ್ ಎಕ್ಸಾಮ್ ಬರೆದು
ಬಂದಾರ್ರಿ 4 ಮಕ್ಕಳು ಫಸ್ಟ್ ರ್ಯಾಂಕ್ ರೀ ಅವ್ರವ್ರ ಕಾಲೇಜಿನಲ್ಲಿ. ಇದೆಲ್ಲವೂ ಕೂಡ ಮೇಡಮ್ ಅವರೊಂದು ಶೈಕ್ಷಣಿಕ ಸೇವೆ, ಅದನ್ನು ಹೊರತುಪಡಿಸಿ ಸಾಮಾಜಿಕ ಸೇವೆಯಲ್ಲಿ ಒಂದು ಹೆಜ್ಜೆ ಮುಂದಿದ್ದಾರೆ. ಪ್ರಸ್ತುತ ಒಂದು ಸಿನ್ನೂರು ನಗರದ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಸಂಘಟನೆಯಲ್ಲೂ ಕೂಡ ಗುರುತಿಸ್ಕೊಂಡಿದ್ರಿ. ಮೇಡಮ್ ಪ್ರಸ್ತುತ ಏನಿಲ್ಲ ನೀವು ಸಾಮಾಜಿಕ ಕೆಲಸ ಮಾಡ್ತಾ ಇದ್ರಿ, ಮತ್ತು ಬಡ ಮಕ್ಕಳಿಗೆ ಕೂಡ ನೀವು ಒಂದು ಶಿಕ್ಷಣದ ಬಗ್ಗೆ ಒತ್ತು ನೀಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಇದು ಏನಂದ್ರೆ ನನಗೆ ನಮ್ಮ ತಾಯಿ ತಂದೆಲಿಂದನೇ ನನಗೆ ಬಂದಂಥ ಒಂದು ಮನೋಭಾವನೆ ಅಂತ ನಾನು ಹೇಳ್ಬೇಕಾಗತ್ತೆ ರೀ. ಯಾಕಂದರೆ ನಮ್ಮ ತಂದೆ ತಾಯಿ ಒಂದು ಅನುಕೂಲಿಸಿದ ಕುಟುಂಬ, ಅವರು ಚೆನ್ನಾಗಿ ಒಂದು ಜೀವನ ಮಾಡ್ತಾಯಿದ್ರು. ಮಾಡೋದ್ರಲ್ಲಿ ಅವ್ರು ಎಷ್ಟೋ ಜನನ ಸಾಕ್ತಾ ಇದ್ರು ನಮ್ಮ ತಾಯಿ ತಂದೆ. ಇವತ್ತು ಅವ್ರು ನೆನೆಸ್ಕೊಂಡ್ರೆ ನನಗೆ ಅವ್ರ ಜೀವನ ನೆನೆಸ್ಕೊಂಡ್ರೆ ತುಂಬ ಖುಷಿ ಅನಿಸುತ್ತೆ ರೀ ನನಗೆ. ಯಾಕೆಂದ್ರೆ ಅವರು ಎಷ್ಟೋ ಸರಿ ಬಡ ಮಕ್ಕಳ ಎಷ್ಟೋ ಒಂದು ಮನೆಗಳು ಕಟ್ಟಿಸಿ ತಮ್ಮ ಹತ್ರನ ತಾವು ಇಟ್ಕೊಂಡಾಗ ಎಷ್ಟೋ ಸಲ ನಮ್ಗೆ ಇಡಬೇಕಾದ ತುತ್ತನ್ನ ಅವ್ರ ಬಾಯಲ್ಲಿ ಇಟ್ಟು ಅಷ್ಟು ಜನನ ಕಾಪಾಡಿದಂಥ ತಾಯಿ ತಂದೆಯಾಗ ಜಲಮದಾಗ ನಾವು ಹುಟ್ಟಿವ್ರಿ. ಅದು ನಮ್ಗೆ ಹುಟ್ಟುತ್ತಾ ಬಂದ್ಬಿಟ್ಟತ್ರಿ ಮನೋಭಾವನೆ. ಅದಕ್ಕೋಸ್ಕರ ಒಂದು ಸಮಾಜ ಸೇವೆ ಅಂತ ಅನ್ಸಕತ್ತಿಲ್ರಿ ನಮ್ಗೆ. ನಾವು ಮಾಡ್ಬೇಕಾದದ್ದು ಒಂದು ಕರ್ತವ್ಯ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ತಾಯಿ ತಂದೆ ಹೇಳ್ಕೊಟ್ಟದ್ದು ಅದನ್ನ ರೀ. ತಾಯಿ ತಂದೆ ಹೇಳ್ಕೊಟ್ಟದ್ದು ಅದ ಒಂದು ನಿಮ್ಮ ತುತ್ತು ಇನ್ನೊಬ್ಬರ ಬಾಯಾಗಿಟ್ರೆ ಅದು ಒಳ್ಳೇದು ಅಂತ ನಮ್ಮ ಅಪ್ಪ ಅಮ್ಮ ನಮಗೆ ಸಾರಿ ಹೇಳ್ತಿದ್ರಿ. ನಮಗೀಗ ಸೇವೆ ಮಾಡೋದು ಸೇವೆ ಅನ್ಸಕತ್ತಿಲ್ಲ, ನಾವು ಮಾಡೋ ಕೆಲಸದಲ್ಲಿ ಅದೊಂದು ದಿನಚರಿ ಅನಿಸುತ್ತಾರೆ ನಮ್ಗೆ. ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಮೇಡಮ್ ಅವ್ರು ಎಲ್ಲೋ ಒಂದು ಕಡೆ ಸ್ವಲ್ಪ ಕೆಲಸ ಮಾಡಿ ಹಬ್ಬರದ ಪ್ರಚಾರ ತಗೊಳ್ಳೋರ ಮಧ್ಯೆ ಕೆಲಸ ಮಾಡಿಯೂ ಕೂಡ ಸದ್ದಿಲ್ಲದೆ ಇವತ್ತು ನೀವು ಎಲ್ಲರೂ ಪರಿಚಯ ಆಗ್ತಾ ಇದ್ದೀರಿ, ತುಂಬ ಖುಷಿಯ ವಿಚಾರ. ಜೊತೆಗೆ ಇವತ್ತು ನಿಮ್ಮ ಕುಟುಂಬ ನಿಮಗೆ ಸಹಕಾರ ನೀಡ್ತಾ ಇದೆ, ಸರ್ ನಿಮಗೆ ಬೆನ್ನೆಲುಬು ಕೆಲಸ ನೀಡಿ, ಅವ್ರ ಬಗ್ಗೆ ಹೇಳೋದಾದ್ರೆ? ಅವ್ರ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ನಾನು ಕೆಲಸ ಮಾಡಿದ್ರೆ ಎನರ್ಜಿ ರೀ. ಈಗಿನ ಕಾಲದಾಗ ನೋಡ್ತಾ ಇದ್ದೀನಿ ರೀ, ನಾನು ಸಮಾಜದಲ್ಲಿ ಅಡ್ಡಾಡ್ತಾ ಇದ್ದೀನಿ. ಕೆಲವು ಜನ ತಮ್ಮ ಹೆಣ್ಮಕ್ಳು ತಮ್ಮ ಮನೆಗೆ ಅಷ್ಟೇ ಸೀಮಿತ ಅಂತಲೇ ತಿಳ್ಕೊಂಬಿಟ್ಟಿರ್ತಾರೆ, ಹೊರಗಡೆ ಕಳ್ಸಂಗಿಲ್ಲ. ಇವತ್ತು ನಮ್ಮ ಯಜಮಾನ್ರಲ್ಲ ಒಂದು ನಮ್ಮ ಮನೆ ಕೂಡ ಒಂದು ನಮ್ಮ ಮನೆ ಜೊತೆನ ಒಂದು ಸಮಾಜಕ್ಕನ ಆಕಿ ಆಸ್ತಿ ಅಂತ ತಿಳ್ಕೊಂಡು ನಮ್ಮ ಪ್ರತಿಯೊಂದನ್ನು ಅವ್ರು ಸಪೋರ್ಟ್ ಮಾಡ್ತಾರೆ. ಮುಂದಿನ ದಿನ ಏನೆಲ್ಲ ಕನಸು ಕಟ್ಕೊಂಡಿದ್ರಿ ಮೇಡಮ್ ಅವ್ರೆ ಅಂತ ಸಮಾಜದ ಬಗ್ಗೆ? ಮುಂದಿನ ದಿನದಲ್ಲಿ ನನಗೀಗ ಬಡ ಮಕ್ಕಳು ನೋಡಕತ್ತೀನಿ ರೀ, ಆ ಕಡೆ ಈ ಕಡೆ ನಾಡ್ರ ಕೈಲಾದಷ್ಟು ನಾನು ಮಾಡಕತ್ತೀನಿ ರೀ. ಆದ್ರೆ ಒಂದು ಬಡ ಮಕ್ಕಳಿಗೆ, ಒಂದು ಅನಾಥ ಮಕ್ಕಳಿಗೆ ಒಂದು ಆಶ್ರಯ ಕೊಟ್ಟು ಇವತ್ತು ಆ ಮಕ್ಕಳಿಗೊಂದು ಭವಿಷ್ಯ ನೀಡಬೇಕು ನನಗೆ ಸಾಧ್ಯ ಆದಷ್ಟು ಅಂತ ನಾನು ಅದೊಂದು ಕನಸು ಕಟ್ಕೊಂಡಿದ್ದೀನಿ. ಅನೇಕ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಅವ್ರಿಗೆ ಏನಕ್ಕೆ ಇಷ್ಟಪಡ್ತಾರೆ ಅಂತ ಅವ್ರಿಗೆ ನಾನು ತಿಳಿಸೋದೇನೆಂದರೆ, ಇವತ್ತು ನಮ್ಮ ಮಕ್ಕಳು ಅಷ್ಟ ಶಿಕ್ಷಣವಂತರಾದರೆ ಸಾಲದು, ಇವತ್ತು ಎಲ್ಲರ ಮಕ್ಕಳು ಶಿಕ್ಷಣವಂತರಾಗಬೇಕು. ಆಮೇಲೆ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೂ ಶಿಕ್ಷಣ ಕೊಡಿಸ್ಬೇಕು, ಬುಕ್ಗಳು ಕೊಡಿಸಿ, ಶಾಲೆ ಕಳಿಸಿ, ಎಲ್ಲಿಯಾದರೂ ಮಕ್ಕಳು ಕಾರ್ಮಿಕದಲ್ಲಿ ಕೆಲಸ ಮಾಡೋಕತ್ತಿದ್ರೆ ಬಿಡಿಸಿ ಒಂದು ಶಾಲೆಗೆ ಹಚ್ಚ್ರಿ. ಆಮೇಲೆ ಅದು ಯಾರ್ಯಾರಿಗೆ ಆಗ್ತಾ ಇಲ್ಲ, ಈಗ ಅಂಥ ಮಕ್ಕಳು ಕಂಡು ಬಂದಲ್ಲಿ ತಮ್ಮಿಂದ ಆಗದೆ ಸಾಧ್ಯ ಇದ್ದಲ್ಲಿ ದಯವಿಟ್ಟು ಆ ಮಕ್ಕಳಿಗೆ ಬಗ್ಗೆ ನನಗೆ ವಿಷಯ ತಿಳಿಸ್ರಿ. ಮತ್ತು ಬರೀ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಒಂದು ವಿದ್ಯಾವಂತರಾದ್ರೆ ಸಾಲದು, ಆ ಮಕ್ಕಳಿಗೂ ಶಿಕ್ಷಣ ವಂಚಿತವಾದಂಥ ಮಕ್ಕಳಿಗೂ ಶಿಕ್ಷಣ ನೀಡಿದಾಗ ನಮ್ಮ ರಾಷ್ಟ್ರ ಬಲಿಷ್ಠವಾಗುತ್ತೆ, ನಮ್ಮ ದೇಶ ಇನ್ನೂ ಒಂದು ಶಕ್ತಿ ತುಂಬಿದಂಗಾಗುತ್ತೆ. ಯಾಕಂದರೆ ಶಿಕ್ಷಣವೇ ಶಕ್ತಿ, ಶಿಕ್ಷಣದಿಂದನೇ ನಾವು ಒಂದು ಒಳ್ಳೆಯ ಸಮಾಜ ಕಟ್ಟೋಕ್ಕೆ ಶಕ್ತಿ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಇವತ್ತು ಮಕ್ಕಳು ನಮ್ಮ ದೇಶದ ಸಂಪತ್ತು. ಅದಕ್ಕೋಸ್ಕರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ, ತಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಎಂದಾಗ ದಯವಿಟ್ಟು ಆ ಮಕ್ಕಳ ನನಗೆ ಒಪ್ಪಿಸಿ ಅಂತ ನಾನು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ನಿಜಕ್ಕೂ ತುಂಬ ಖುಷಿಯ ವಿಚಾರ ಮೇಡಮ್. ಯಾಕಂದರೆ ಇವತ್ತು ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕೆಲಸಗಳನ್ನು ಪ್ರಚಾರ ತಗೊಂಡವ್ರ ಮಧ್ಯೆ ಇವತ್ತು ಇಷ್ಟೆಲ್ಲ ಅವರು ಹೃದಯವಂತರಾಗಿ ಕೆಲಸ ಮಾಡ್ತಾ ಇದ್ರು. ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಆ ದೇವರು ನಿಮಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕಾಪಾಡಲಿ ಅಂತ. ಇದು ನಮ್ಮ ಜೊತೆ ಇದಕ್ಕೆ ಧನ್ಯವಾದ ಮೇಡಮ್. ನಮಸ್ಕಾರ.